ಮೂಡ ಹಗರಣ ಪ್ರಕರಣ ಭಾಗದಷ್ಟು ಬಯಲಿಗೆ ಬರ್ತಿದೆ. ಸದ್ಯ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬರ್ತಿದ್ದು, ಈ ಪ್ರಕರಣದಲ್ಲಿ ಮೂಡದ ವಕೀಲರೇ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಈಗ ದೂರದರಂತಹ ಸ್ನೇಹಮಯಿ ಕೃಷ್ಣ ಅವರು ಈಗ ಗಂಭೀರ ಆರೋಪ ಮಾಡ್ತಿದ್ದಾರೆ. ಏನಿದು ಪ್ರಕರಣದಲ್ಲಿ ಏನಿದೆ, ಬನ್ನಿ ಅವ್ರನ್ನ ಕುರಿತು ಮಾತಾಡ್ಸೋಣ. ಸರ್, ಮತ್ತೊಂದು ಪ್ರಕರಣ ಏನ್ ಸರ್ ಇದು? ಸರ್, ನನಗೆ ಇವತ್ತು ದೊರೆತಂದ ದಾಖಲಾತಿಗಳನ್ನು ಗಮನಿಸಿದಾಗ ಪ್ರಾಧಿಕಾರದ ವಕೀಲರಾಗಿದ್ದಂಥ ವೇದಮೂರ್ತಿಯನ್ನವರು ಪ್ರಾಧಿಕಾರದ ಆಯುಕ್ತರಾಗಿದ್ದಂತಹ ನಟೇಶ್ ಜೊತೆ ಸೇರಿ ಪ್ರಾಧಿಕಾರದ ಪರವಾಗಿ ಮೊನ್ನೆ ಉಚ್ಚ ನ್ಯಾಯಾಲಯ ಸಲ್ಲಿಸಿದಂಥ ರಿಟ್ ಅಪೀಲ್ನ ಪ್ರಕರಣವೊಂದರಲ್ಲಿ ಈ ಮಂಜುನಾಥ್ ಅನ್ನೋರ ಜೊತೆ ಶಾಮೀಲಾಗಿ ಮಂಜುನಾಥ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರಮಾಣ ಪತ್ರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಆ ಪ್ರಕರಣನ ಮುಕ್ತಾಯ ಮಾಡಿಸಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಅದೇ ಮಂಜುನಾಥ್ರವರು ಪ್ರಾಧಿಕಾರದ ವಕೀಲರಾಗಿದ್ದಂಥ ವೇದಮೂರ್ತಿಯವರಿಗೆ 50-80ಕ್ಕಿಂತ ಹೆಚ್ಚಿನ ಅಳತೆಯ ನಿವೇಶನವನ್ನು ಸೆಟಲ್ಮೆಂಟ್ ಡೀಡ್ ಮೂಲಕ ಕೊಟ್ಟಿದ್ದಾರೆ. ಸೊ ಅದೇ ಸರ್, ಈ ಮಂಜುನಾಥ್ ಯಾರು, ಆತನ ಹಿನ್ನೆಲೆ ಏನು, ಯಾವ ಪ್ರಕರಣ, ಎಲ್ಲಿದೆ ಸರ್ ಜಮೀನು? ಸರ್, ಕಾರ್ತಿಕ್ ಬಡಾವಣೆ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅವರು ಏನು ದಾಳಿ ಮಾಡಿ ಸಾಕಷ್ಟು ದಾಖಲಾತಿ ವಶಪಡಿಸಿದ್ರು ಅದೇ ಮಂಜುನಾಥ್. ಅಕ್ರಮ ಹಣ ಇದಕ್ಕೆ ಸಂಬಂಧಪಟ್ಟಾಗೆ ಅದೇ ಮಂಜುನಾಥ್ ಈ ಪ್ರಕರಣದಲ್ಲೂ ಕೂಡ ಎದುರುದಾರರು. ಅವ್ರಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಇವ್ರು ನಡ್ಕೊಂಡ್ರಿಂದ ವಕೀಲರಾದ ವೇದಮೂರ್ತಿಗೆ ಒಂದು ನಿವೇಶನ ಕೊಟ್ಟಿದ್ದಾರೆ, ಮತ್ತು ನಟೇಶ್ಗೂ ಕೂಡ ಬೆನಾಮಿಗೆ ಒಂದು ನಿವೇಶನ ಕೊಟ್ಟಿರೋದು ತಿಳಿದು ಬಂದಿದೆ. ಆದರೆ ಯಾರ ಹೆಸರಿಗೆ ಆ ಬೆನಾಮಿ ನಿವೇಶನ ಕೊಟ್ಟಿರೋದು ಇನ್ನೂ ತಿಳಿದು ಬಂದಿಲ್ಲ. ವೇದಮೂರ್ತಿ ಅವ್ರಿಗೆ ಬೇನಾಮಿಯಾಗಿ ಕೊಟ್ಟಿದ್ದಾರೆ ಸರ್, ಅದು ಯಾವುದು ಪ್ರಕರಣ? ಅದೇ ಯಾವ ಭೂಮಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ, ಎಲ್ಲಿ ಭೂಮಿ ಕೊಟ್ಟಿದ್ದಾರೆ ಅವ್ರಿಗೆ? ಕಾರ್ತಿಕ್ ಬಡಾವಣೆಯಲ್ಲೇ ಕೊಟ್ಟಿದ್ದಾರೆ. 4363 ಚದರ ಅಡಿಗಳ ಅಷ್ಟು ನಿವೇಶನವನ್ನು ಸೆಟ್ಲ್ಮೆಂಟ್ ಡೀಡ್ ಮೂಲಕ, ಅಂದರೆ ಒಂದೇ ಒಂದು ರೂಪಾಯಿನೂ ಇಸ್ಕೊಳ್ಳದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ನಿವೇಶನವನ್ನು ಕೊಟ್ಟಿದ್ದಾರೆ. ಅಂದರೆ ಬೇಲಿ ಎದ್ದು ಹೊಲ ಮೇಯಿತು ಅಂತ ಹೇಳ್ತಲ್ಲ, ಆ ರೀತಿ ಆಗಿದೆ. ಸೊ ಇಷ್ಟೆಲ್ಲ ಆಗಿದ್ರು ಕೂಡ ಸರ್ಕಾರ ನಟೇಶ್ ಮೇಲೆ ಯಾವುದೇ ಕಠಿಣ ಕ್ರಮಗಳು ತಗೊಳ್ತಿಲ್ಲ. ಅವ್ರನ್ನ ಅಮಾನತು ಮಾಡೋದಾಗಲಿ ಮಾಡ್ತಿಲ್ಲ. ಈ ತನಿಖಾಧಿಕಾರಿಗಳು ಅವ್ರನ್ನ ಬಂಧಿಸೋದು ಕೆಲಸ ಮಾಡ್ತಿಲ್ಲ. ಸೊ ಇಡೀ ಸರ್ಕಾರನೇ ನಟೇಶ್ ಅಂತ ಒಂದು ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ತಿರೋದು ನಿಜಕ್ಕೂ ನಾಚಿಕೆಯ ಸಂಗತಿ. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ದೂರು ದಾಖಲಾಗಿದೆ ಸರ್. ಸರ್, ಮೋಹನ್ ಅನ್ನೋರು ದೂರು ದಾಖಲು ಮಾಡಿ 40 ದಿವಸಗಳಾಗಿದೆ. ಆದರೂ ಕೂಡ ಅವ್ರ ಮೇಲೆ ಇನ್ನೂ FIR ದಾಖಲು ಮಾಡಿ ಅವ್ರು ಬಂಧಿಸೋದ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿಲ್ಲ. ಈ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟಾಚಾರನ ನಿಯಂತ್ರಣ ಮಾಡೋಕ್ಕಿದ್ದಾರೋ ಅಥವಾ ಭ್ರಷ್ಟಾಚಾರನ ರಕ್ಷಣೆ ಮಾಡೋಕ್ಕೆ ನಿಂತಿದ್ದಾರೋ ಅದೊಂದು ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ಅದಕ್ಕೆ ಸ್ಪಷ್ಟವಾದ ಉತ್ತರ ಕೊಡ್ತಿಲ್ಲ. ಈಗ ಸಿದ್ದರಾಮಯ್ಯ ಪ್ರಕರಣದಲ್ಲೂ ಕೂಡ ಮಾನ್ಯ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳೋರು ಕೂಡ ಪ್ರಮಾಣ ಪತ್ರ ಸಲ್ಲಿಸದೆ ನ್ಯಾಯಾಲಯ ದಿಕ್ತಪ್ಪಿಸುವ ನಿಟ್ಟಿನಲ್ಲಿ ಪ್ರಮಾಣ ಪತ್ರ ಸಲ್ಲಿಸೋದು, ಅರ್ಜಿಗಳನ್ನು ಸಲ್ಲಿಸೋದು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಜನ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಪ್ರಶ್ನೆ ಮಾಡುವ ಒಂದು ಪ್ರಕ್ರಿಯೆ ಮಾಡಿದ್ರೆ ಬದಲಾವಣೆ ಆಗುತ್ತೆ ಅಷ್ಟೇ ಹೊರತು ಇಲ್ಲ ಖಂಡಿತವಾಗ್ಲೂ ವ್ಯವಸ್ಥೆ ಬದಲಾವಣೆ ಆಗಲ್ಲ. ಭ್ರಷ್ಟರು ಈ ದೇಶವನ್ನು ಮತ್ತಷ್ಟು ಹದಗೆಡಿಸುವಂಥ ಕೆಲಸ ಆಗೇ ಆಗುತ್ತೆ. ಸರ್, ಈಗ ಮೂಡದ ವಕೀಲರು ಅಂತ ಹೇಳಿದ್ರಿ ಸರ್, ಅವ್ರ ಮೇಲೆ ಗಂಭೀರ ಆರೋಪ ಮಾಡ್ತೀರಾ ಸರ್? ದಾಖಲಾತಿಗಳೆಲ್ಲ ಇದೆಯಾ ಸರ್? ಖಂಡಿತವಾದ ನಾನು ಎಲ್ಲ ದಾಖಲಾತಿಗಳು ಇಟ್ಕೊಂಡು ಸ್ಪಷ್ಟ ಮಾಹಿತಿ ಇಟ್ಕೊಂಡೆ ನಾನು ಮಾತಾಡೋವಂಥದ್ದು. ದಾಖಲಾತಿಗಳಿದೆ. ಏನು ರಿಟ್ ಅಪೀಲಲ್ಲಿ ವೇದಮೂರ್ತಿಯವರು ಪ್ರಾಧಿಕಾರದ ವಕೀಲರಾಗಿದ್ದರು ಅನ್ನೋದಕ್ಕೆ ಮತ್ತು ಅವರು ನಟೇಶ್ ಜೊತೆ ಸೇರಿ ಪ್ರಮಾಣ ಪತ್ರ ಸಲ್ಲಿಸೋದಕ್ಕೆ ದಾಖಲಾತಿಗಳಿದೆ. ಅದೇ ರೀತಿ ಆ ಪ್ರಕರಣ ಮುಕ್ತಾಯದ ನಂತರ ಅವ್ರಿಗೆ 4363 ಚದರಡಿ ನಿವೇಶನ ಕೊಟ್ಟಿರೋ ದಾಖಲಾತಿ, ಎಲ್ಲ ದಾಖಲಾತಿಗಳು ಇದೆ. ಆ ದಾಖಲಾತಿಗಳು ಇಟ್ಕೊಂಡೆ ಮೋಹನ್ ರವರು ಲೋಕಾಯುಕ್ತ ದೂರು ದಾಖಲು ಮಾಡಿದ್ದಾರೆ. ಈಗ ವೇದಮೂರ್ತಿ ಅವರು ಏನು ಮಾಡ್ತಿದ್ದಾರೆ ಸರ್? ಈಗಲೂ ಮೂಡದ ವಕೀಲರಾಗಿದ್ದಾರೆ ಹೇಗೆ ಸರ್? ಹೌದು ಸರ್, ಈಗಲೂ ಮುಂದುವರೆದಿದೆ ಅನಿಸುತ್ತೆ. ಇಲ್ಲಿ ನನಗೆ ಭಾಳ ಆಶ್ಚರ್ಯ ಆಗೋದಂತಂದರೆ ಸರ್ಕಾರ ಜನರ ಪರವಾಗಿ ಕೆಲಸ ಮಾಡೋಕ್ಕೆ ಇದೆಯಾ ಅಥವಾ ಜನರಿಗೆ ವಂಚನೆ ಮಾಡೋರ ಪರವಾಗಿ ಇದೆಯಾ ಅನ್ನೋದು ಇಲ್ಲಿ ಗಮನಿಸ್ಬೇಕು ಸರ್. ಯಾಕೆ ಅಂತ ಹೇಳಿದ್ರೆ ನೀವು ಇನ್ನೊಂದು ಮುಖ್ಯವಾದ ಅಂಶ ಗಮನಿಸ್ಬೋದು. ಪ್ರಾಧಿಕಾರದ ಆಸ್ತಿಯನ್ನು ಉಳಿಸೋಕ್ಕೋಸ್ಕರ ನಾನು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೀನಿ. ಈಗಾಗಲೇ ಸ್ವತಃ ಸಿದ್ದರಾಮಯ್ಯ ಹೇಳಿದಂತೆ 60 ಕೋಟಿಗಿಂತ ಹೆಚ್ಚಿನ ಬೆಳೆ ನಿವೇಶನ ವಾಪಸ್ಸು ಪ್ರಾಧಿಕಾರ ಬರೋ ರೀತಿ ಮಾಡಿದ್ದೀನಿ. ಆದರೆ ಇವತ್ತು ಕೂಡ ಸರ್ಕಾರ ನನಗೆ ಒಂದೇ ಒಂದು ಪೈಸೆ ಒಂದು ಸಹಾಯನ ಮಾಡಿಲ್ಲ. ಆದರೆ ಆರೋಪಿಗಳ ಪರವಾಗಿ, ಅಂದರೆ ಸರ್ಕಾರದ ಪರವಾಗಿ ಒಂದಷ್ಟು ನಿಮಿಷಗಳ ಕಾಲ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮಾತಾಡಿದಂತಹ ಹಿರಿಯ ವಕೀಲರಾದ ಕಪಿಲ್ ಸಿಬಲ್ ಅವರಿಗೆ 1,49 ಲಕ್ಷ ರೂಪಾಯಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ಏನಿದು ನಂಗೆ ಅರ್ಥ ಆಗ್ತಿಲ್ಲ. ಸರ್ಕಾರ ಪ್ರಾಧಿಕಾರದ ಆಸ್ತಿಯನ್ನು, ಅಂದರೆ ಸರ್ಕಾರದ ಆಸ್ತಿಯನ್ನು ಉಳಿಸೋದಕ್ಕೆ ಹೋರಾಟ ಮಾಡೋರಿಗೆ ಸಹಕಾರ ಕೊಡಬೇಕಾ ಅಥವಾ ಆರೋಪಗಳಿಗೆ ಪರವಾಗಿ ಸಹಕಾರ ಕೊಡಬೇಕಾ ಅನ್ನೋದು ಅದು ಕೂಡ ಒಂದು ಯಕ್ಷ ಪ್ರಶ್ನೆ. ಅಂದರೆ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರಿಗೆ ಹಣ ಕೊಡ್ತಿದ್ದಾರೆ ಅಂತ ಸರ್? ಹೌದು, ಆರೋಪಗಳ ಪರವಾಗಿ. ಈಗ ಕಪಿಲ್ ಸಿಬಲ್ ಅವರು ಬಂದು ಏನು ಮಾತಾಡಿದ್ರು? ಸರ್ಕಾರ ಆಸ್ತಿ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಏನಾದ್ರು ಮಾತಾಡೋರ? ಏನು ಮಾತಾಡಲ್ಲ. ಮತ್ತು ಯಾಕೆ ಅವ್ರಿಗೆ 1,49 ಲಕ್ಷ ಕೊಟ್ಟರು? ಸರ್ಕಾರದ ಹಣ, ಸಾರ್ವಜನಿಕ ಹಣನ ಸಾರ್ವಜನಿಕ ಸ್ವತ್ತನ್ನು ಉಳಿಸೋದಕ್ಕೆ ಉಪಯೋಗಿಸ್ಬೇಕಾ ಅಥವಾ ಆರೋಪಗಳ ಪರವಾಗಿ ವಾದ ಮಾಡೋಂಥ ವಕೀಲರುಗಳು ಕೊಡಬೇಕಾ?
ನನಗೆ ತುಂಬ ಭಾಳ ನೋವಿನ ಸಂಗತಿ ಆಗಿದೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದಿನ ನಡೆ ಹೆಜ್ಜೆ? ಸರ್, ಈಗ ಲೋಕಾಯುಕ್ತಾಧಿಕಾರಿಗಳು ಯಾವ ರೀತಿ ಕ್ರಮ ತಗೊಂಡ್ರೆ ನೋಡಿಕೊಂಡು ಈಗ ಅವ್ರ ವಿರುದ್ಧನೂ ಕೂಡ ಮಾನ್ಯ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸುವಂಥ ಕೆಲಸನ ಮಾಡಬೇಕಾಗುತ್ತೆ, ಅಥವಾ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಕೂಡ ಕೇಸ್ ದಾಖಲು ಮಾಡುವಂಥ ಕೆಲಸನ ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ FIR ಆಗಬೇಕು ಅಂತ ನಿಮ್ಮ ಆಗ್ರಹ? ಹೌದು ಸರ್, ಇದು ಗಂಭೀರವಾದಂಥ ಅಪರಾಧಿಕ ನಂಬಿಕೆ ದ್ರೋಹ. ಸರ್ಕಾರಕ್ಕೆ ನಂಬಿಕೆ ದ್ರೋಹ ಮಾಡಿರುವಂಥ ವ್ಯಕ್ತಿಗಳ ಮೇಲೆ ಇವತ್ತಿನಗೂ FIR ದಾಖಲು ಮಾಡೋದು ಯಾಕೆ ವಿಳಂಬ ಮಾಡ್ತಾನೆ ಅನ್ನೋದನ್ನ ನಾನು ಲೋಕಾಯುಕ್ತಾಧಿಕಾರಿ ಪ್ರಶ್ನೆ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.